ಓಂ ಶಾಂತಿ. ಇಂದಿನ ದಿನಾಂಕ 31/5/2022. ಮಧುರ ಮಕ್ಕಳೇ, ನಿಮಗೆ ಶುದ್ಧ ನಶೆ ಇರಬೇಕು. ನಾವು ಶ್ರೀಮತದಂತೆ ನಮ್ಮದೇ ತನು ಮನ ಧನದಿಂದ ಇಡೀ ಪ್ರಪಂಚವನ್ನು, ಅದರಲ್ಲೂ ವಿಶೇಷವಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತಿದ್ದೇವೆ. ಪ್ರಶ್ನೆ: ನೀವು ಮಕ್ಕಳಲ್ಲಿಯೂ ಸಹ ಎಲ್ಲದಕ್ಕಿಂತ ಅಧಿಕ ಸೌಭಾಗ್ಯಶಾಲಿಗಳೆಂದು ಯಾರಿಗೆ ಹೇಳಬಹುದು? ಉತ್ತರ: ಯಾರು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡುತ್ತಾರೆ ಮತ್ತು ಅನ್ಯರಿಗೂ ಧಾರಣೆ ಮಾಡಿಸುತ್ತಾರೆ, ಅವರೇ ಸೌಭಾಗ್ಯಶಾಲಿಗಳಾಗಿದ್ದಾರೆ. ನೀವು ಭಾರತವಾಸಿ ಮಕ್ಕಳದ್ದು ಅಹೋ ಸೌಭಾಗ್ಯವಾಗಿದೆ. ನಿಮಗೆ ಸ್ವಯಂ ಭಗವಂತನೇ ಕುಳಿತು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನೀವು ಸತ್ಯ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ನಿಮ್ಮ ಈ ವೃಕ್ಷವು ನಿಧಾನವಾಗಿ ವೃದ್ಧಿ ಆಗುತ್ತಾ ಹೋಗುವುದು. ನೀವೀಗ ಮನೆಯನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕಾಗಿದೆ. ಓಂ ಶಾಂತಿ. ನೀವು ಮಕ್ಕಳು ಸೈನಿಕರಾಗಿದ್ದೇವೆಂದು ತಿಳಿದುಕೊಂಡಿದ್ದೀರಿ. ನೀವು ಎಲ್ಲರಿಗಿಂತ ಶಕ್ತಿಶಾಲಿ ಆಗಿದ್ದೀರಿ, ಏಕೆಂದರೆ ನೀವು ಸರ್ವಶಕ್ತಿವಂತ ತಂದೆಯ ಶಿವಶಕ್ತಿ ಸೇನೆ ಆಗಿದ್ದೀರಿ. ನಿಮಗೆ ಇಷ್ಟು ನಶೆ ಏರಬೇಕು. ತಂದೆಯು ಇಲ್ಲಿ ನಶೆಯನ್ನು ತರಿಸುತ್ತಾರೆ, ಆದರೆ ಮನೆಗೆ ಹೋದ ತಕ್ಷಣ ಮರೆತು ಬಿಡುತ್ತೀರಿ. ನೀವು ಶಿವಶಕ್ತಿ ಸೇನೆ ಏನು ಮಾಡುತ್ತಿದ್ದೀರಿ? ಇಡೀ ಪ್ರಪಂಚವು ರಾವಣನ ಬಂಧನದಲ್ಲಿ ಬಂಧಿಸಲ್ಪಟ್ಟಿದೆ, ಅದನ್ನು ಬಿಡಿಸುತ್ತಿದ್ದೀರಿ. ಇಲ್ಲಿ ಎಲ್ಲರೂ ಶೋಕವಾಟಿಕೆಯಲ್ಲಿ ಇದ್ದಾರೆ. ಬಲೆ ವಿಮಾನಗಳಲ್ಲಿ ತಿರುಗಾಡುತ್ತಾರೆ. ದೊಡ್ಡ ಮನೆಗಳು ಇದೆ, ಆದರೆ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ. ಇದಕ್ಕೆ, ಈ ಅಲ್ಪಕಾಲದ ಅಲಂಕಾರಕ್ಕೆ ಮೃಗತುಷ್ಟ ಸಮಾನ ಸುಖ ಎಂದು ಹೇಳಲಾಗುತ್ತದೆ. ಹೊರಗಿನಿಂದ ನೋಡಿದರೆ ತುಂಬ ಶೋ ಕಾಣುತ್ತದೆ, ಆದರೆ ಒಳಗೆ ಖಾಲಿಯಾಗಿದೆ. ದ್ರೌಪದಿಯ ಉದಾಹರಣೆಯೂ ಇದೆ. ಬಾಬಾ ಹೇಳುತ್ತಾರೆ, ನಾನು ಯಾವಾಗ ಹಿಂದಿನ ಕಲ್ಪದಲ್ಲಿ ಬಂದಾಗ ಈಗ ನೀವು ಏನೆಲ್ಲ ನೋಡುತ್ತಿದ್ದೀರಿ ಇದೆಲ್ಲವೂ ಇತ್ತು. ವಿಭಾಗವೂ ಸಹ ಈಗ ಆಗಿದೆ, ಅದನ್ನು ನೀವೀಗ ನೋಡುತ್ತಿದ್ದೀರಿ. ಬಾಕಿ ಯುದ್ಧದ ಮೈದಾನ ಮುಂತಾದವುಗಳ ಮಾತಿಲ್ಲ. ಇವರು ಬ್ರಹ್ಮ ತಂದೆ ರಥ ಆಗಿದ್ದಾರೆ. ಇವರಲ್ಲಿ ಶಿವಬಾಬಾ ವಿರಾಜಮಾನವಾಗಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಾರೆ. ನೀವು ಭಾರತದ ಸೇವೆಯನ್ನು ಮಾಡುತ್ತಿದ್ದೀರಿ. ಈಗ ಏನೆಲ್ಲ ಹಬ್ಬಗಳನ್ನು ಈ ಭಾರತದಲ್ಲಿ ಆಚರಿಸಲಾಗುತ್ತಿದೆ ಇದೆಲ್ಲವೂ ಈಗಿನದ್ದಾಗಿದೆ. ಮೂರನೇ ನೇತ್ರದ ಕತೆ, ಗೀತೆಯ ಕತೆ, ಶಿವಪುರಾಣ, ರಾಮಾಯಣ ಮುಂತಾದವೆಲ್ಲವನ್ನೂ ಸಹ ಈ ಸಮಯಕ್ಕೋಸ್ಕರವಾಗಿಯೇ ಕುಳಿತು ಮಾಡಿದ್ದಾರೆ. ಆದರೆ ಸತ್ಯಯುಗ ತ್ರೇತಾದಲ್ಲಂತೂ ಈ ಶಾಸ್ತ್ರಗಳ ಮಾತೇ ಇಲ್ಲ. ನಂತರದಲ್ಲಿ ಈ ಎಲ್ಲ ಶಾಸ್ತ್ರ ಮಾಡುವುದನ್ನು ಶುರು ಮಾಡಲಾಗಿದೆ. ಇದಂತೂ ಮುಂದಿನ ಕಲ್ಪದಲ್ಲೂ ಆಗುತ್ತದೆ. ನೀವು ಮಕ್ಕಳು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ, ಆದರೆ ಮೊಟ್ಟಮೊದಲು ಸಂಪೂರ್ಣ ಅಂಧಕಾರದಲ್ಲಿ ಇದ್ದೀರಿ. ಸಾಧು ಸಂತ ಮುಂತಾದವರು ಯಾರೂ ಸೃಷ್ಟಿಯನ್ನು ಯಥಾರ್ಥ ರೀತಿಯಲ್ಲಿ ಅರಿತುಕೊಂಡಿಲ್ಲ. ಈಗ ನೀವು ಮಕ್ಕಳಿಗೆ ಶುದ್ಧ ಅಹಂಕಾರವಿರಬೇಕು. ನೀವು ತನು ಮನ ಧನದಿಂದ ಇಡೀ ಪ್ರಪಂಚವನ್ನು, ಅದರಲ್ಲೂ ವಿಶೇಷವಾಗಿ ಭಾರತದ ಸೇವೆ ಮಾಡುತ್ತಿದ್ದೀರಿ. ತಂದೆಯ ಸಹಾಯದಿಂದ ನಾವು ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತೇವೆ. ಶ್ರೀಮತದನುಸಾರ ಎಲ್ಲ ಸೇವೆಯನ್ನು ಮಾಡುತ್ತೇವೆ. ಶ್ರೀಮತವು ಶಿವ ತಂದೆಯದಾಗಿದೆ, ಆದರೆ ಶಿವನ ಹೆಸರನ್ನೇ ಮುಚ್ಚಿಬಿಟ್ಟಿದ್ದಾರೆ. ಬಾಕಿ ಬ್ರಹ್ಮನ ಮತ ಮತ್ತು ಶ್ರೀಕೃಷ್ಣನ ಮತವನ್ನು ತೋರಿಸಿದ್ದಾರೆ. ಆದರೂ ಸಹ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ.
ನೀವು ಭಾರತವನ್ನು ಸ್ವರ್ಗ ಅರ್ಥಾತ್ ವಜ್ರ ಸಮಾನವನ್ನಾಗಿ ಮಾಡುತ್ತೀರಿ. ಆದರೂ ಸಹ ಎಷ್ಟು ಸಾಧಾರಣವಾಗಿದ್ದೀರಿ, ಯಾವುದೇ ಅಹಂಕಾರವಿಲ್ಲ. ನೀವಿಲ್ಲಿ ತಮ್ಮ ಸರ್ವಸ್ವವನ್ನು ಸ್ವಾಹ ಮಾಡಬೇಕಾಗಿದೆ. ಅಂದರೆ ಶಿವಬಾಬಾರವರ ಮೇಲೆ ಪೂರ್ಣ ಬಲಿಯಾರಿಯಾಗಬೇಕಾಗಿದೆ. ಶಿವತಂದೆಯೂ ಸಹ ಮತ್ತೆ 21 ಜನ್ಮಗಳಿಗೆ ನಿಮಗೆ ಬಲಿಹಾರಿ ಆಗುತ್ತಾರೆ. ನೀವು ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡಬೇಡಿ ಎಂದು ಶಿವಬಾಬಾ ತಿಳಿಸಿಲ್ಲ. ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕು, ಆದರೆ ಶ್ರೀಮತದನುಸಾರ. ಅವಿನಾಶಿ ಸರ್ಜನ್ನೊಂದಿಗೆ ಏನನ್ನು ಮುಚ್ಚಿಡಬಾರದು. ಗಾಯನವೂ ಮಾಡಲಾಗಿದೆ, ಗುರು ಇಲ್ಲದಿದ್ದರೆ ಘೋರ ಅಂಧಕಾರ. ಈ ಬ್ರಹ್ಮದಾದಾರವರು ಸಹ ತಿಳಿಸುತ್ತಾರೆ, ಶಿವಬಾಬಾರವರಿಲ್ಲದೆ ನಾವು ಮತ್ತೆ ನೀವು ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದೆವು. ಅವರಂತೂ ಶಿವ ಮತ್ತು ಶಂಕರನನ್ನು ಸೇರಿಸಿ ಬಿಟ್ಟಿದ್ದಾರೆ. ಬ್ರಹ್ಮ ಯಾರಾಗಿದ್ದಾರೆ, ಯಾವಾಗ ಬರುತ್ತಾರೆ, ಬಂದು ಏನು ಮಾಡುತ್ತಾರೆ? ಈ ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳಬೇಕಲ್ಲವೇ? ಪ್ರಾಣಿಗಳಂತೂ ತಿಳಿದುಕೊಳ್ಳುವುದಿಲ್ಲ, ಏಕೆಂದರೆ ಅವುಗಳಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಈಗ ನೀವು ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ಅರಿತುಕೊಂಡಿದ್ದೀರಿ. ವಿದ್ವಾನರು, ಪಂಡಿತರು ಮುಂತಾದವರು ಯಾರೂ ಈ ಮಾತನ್ನು ತಿಳಿದುಕೊಂಡಿಲ್ಲ. ಸದ್ಗುರುವಿಲ್ಲದಿದ್ದರೆ ಘೋರ ಅಂಧಕಾರವೆಂದು. ಗುರುಗಳಂತೂ ಬಹಳ ಇದ್ದಾರೆ, ಆದರೆ ಎಲ್ಲರ ಸದ್ಗುರು ಒಬ್ಬರೇ ಇದ್ದಾರೆ. ಅವರನ್ನೇ ವೃಕ್ಷಪತಿ ಎಂದು ಹೇಳುತ್ತೇವೆ. ಈಗ ನೀವು ಮಕ್ಕಳಿಗೆ ಈ ನಶೆ ಇರಬೇಕಾಗಿದೆ. ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ದೀರಿ, ಅದು ಇರುವುದಿಲ್ಲ. ಈಗ ನೀವು ಬುದ್ಧಿಯಿಂದ ಏನನ್ನು ಅರಿತುಕೊಳ್ಳುತ್ತೀರಿ, ಅದು ಮಾತ್ರವೇ ಇರುತ್ತದೆ. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗಿನ ಮಮತ್ವವನ್ನು ತೆಗೆಯಬೇಕಾಗಿದೆ. ಮಕ್ಕಳನ್ನು ಸಂಭಾಲನೆ ಮಾಡಬೇಕಾಗಿದೆ. ಬಾಬನಿಗೆ ಇಷ್ಟೊಂದು ಜನ ಮಕ್ಕಳಿದ್ದಾರೆ. ಕೆಲವರಂತೂ ಹೇಳುತ್ತಾರೆ, ಬಾಬಾ ನಾನು ನಿಮ್ಮ 2 ತಿಂಗಳ ಮಗುವಾಗಿದ್ದೇನೆ. ಇನ್ನು ಕೆಲವರು ಹೇಳುತ್ತಾರೆ, ನಾನು ನಿಮ್ಮ 1 ತಿಂಗಳ ಮಗುವಾಗಿದ್ದೇನೆ. ಬಾಬನ 1 ತಿಂಗಳಿನ ಮಗುವೂ ಸಹ ಅತಿ ಬೇಗ ಜ್ಞಾನದ ಧಾರಣೆ ಮಾಡಿ ಸಂಪೂರ್ಣ ಯುವಕರಾಗಿ ಬಿಡುತ್ತಾರೆ. ಮತ್ತೆ ಕೆಲವರು 20 ವರ್ಷದ ಬಾಬನ ಮಕ್ಕಳೂ ಸಹ ಜ್ಞಾನದಲ್ಲಿ ಇಂದು ಉಳಿದು ಬಿಡುತ್ತಾರೆ. ಇದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ. ಇದು ಹೊಸ ವೃಕ್ಷವಾಗಿದೆ. ನಿಧಾನವಾಗಿ ವೃದ್ಧಿಯನ್ನು ಪಡೆಯುತ್ತದೆ. ಮೊದಲು ಅವಶ್ಯವಾಗಿ ಎಲೆಗಳು ಹೊರಡುತ್ತವೆ, ನಂತರ ಹೂಗಳು ಹರಡುತ್ತವೆ. ನಾವು ಇಲ್ಲಿಯೇ ಹೂಗಳಾಗಬೇಕಾಗಿದೆ. ಅಲ್ಲಿ ಎಲ್ಲರೂ ಹೂಗಳಾಗಿರುತ್ತಾರೆ. ಇಲ್ಲಿ ಕೆಲವರು ಗುಲಾಬಿ, ಇನ್ನು ಕೆಲವರು ಮಲ್ಲಿಗೆ ಹೂವಾಗುತ್ತಾರೆ. ಹೇಗೆ ಧಾರಣೆ ಮಾಡುತ್ತಾರೆ, ಅದೇ ರೀತಿ ಪದವಿ ಸಿಗುತ್ತದೆ. ಅಲ್ಲಿ ಹೂಗಳ ಮಾತಿಲ್ಲ, ಪದವಿಯ ಮಾತಾಗಿದೆ. ಆದ್ದರಿಂದ ಈ ನಶೆ ಇರಬೇಕು. ನಾನು ಈ ಕಣ್ಣುಗಳಿಂದ ಪವಿತ್ರ ಶಿವಾಲಯವಾದ ಸ್ವರ್ಗವನ್ನು ನೋಡುತ್ತೇವೆ. ಅರ್ಧಕಲ್ಪದ ತನಕ ಇಂಥವರು ಸ್ವರ್ಗಕ್ಕೆ ಹೋದರು ಎಂದಷ್ಟೇ ಹೇಳುತ್ತಿದ್ದೆವು. ಆದರೆ ಆ ಕಾಮನೆಯನ್ನು ಪ್ರಾಕ್ಟಿಕಲ್ನಲ್ಲಿ ತಂದೆಯೇ ಈಗ ಪೂರ್ಣ ಮಾಡುತ್ತಾರೆ. ಈಗ ನೀವು ತಂದೆಯ ಮಕ್ಕಳಾಗುತ್ತೀರೆಂದರೆ ಭಾರತದ ಗಣಿ ಅಮರವಾಗಿ ಬಿಡುತ್ತದೆ. 33 ಕೋಟಿ ದೇವತೆಗಳೆಂದು ಗಾಯನ ಮಾಡುತ್ತಾರೆ. ಆದರೆ ಇಷ್ಟೊಂದು ಜನ ದೇವತೆಗಳು ಯಾವುದೇ ಸತ್ಯಯುಗ ಅಥವಾ ತ್ರೇತಾದಲ್ಲಿ ಇರುವುದಿಲ್ಲ. ಇದಂತೂ ಇಡೀ ಭಾರತದ ದೇವಿ ದೇವತಾ ಧರ್ಮದವರ ಜನಸಂಖ್ಯೆಯಾಗಿದೆ. ಹೊರಗಡೆ ನೋಡಿದಾಗ ಇಂದು ಎಷ್ಟೊಂದು ಮತಭೇದಗಳಾಗಿದೆ. ಚೈನಾ ಜಪಾನಿನವರು
ಬೌದ್ಧಿಯರಾಗಿದ್ದಾರೆ. ಹೆಸರನ್ನು ಸಹ ಬೌದ್ಧರ ಹೆಸರನ್ನೇ ತೆಗೆದುಕೊಳ್ಳುತ್ತಾರೆ. ಆದರೆ ಅವರಲ್ಲೂ ಸಹ ಎಷ್ಟೊಂದು ಮತಭೇದಗಳಿವೆ. ಇಲ್ಲಿ ಅಂದರೆ ಭಾರತದಲ್ಲಿ ಶಿವಬಾಬಾರವರನ್ನು ಆರಿಸಿ ಬಿಟ್ಟಿದ್ದಾರೆ. ಅರ್ಥಾತ್ ಅವರನ್ನು ಸಂಪೂರ್ಣವಾಗಿ ಅರಿತುಕೊಂಡೇ ಇಲ್ಲ. ಚಿತ್ರಗಳಿದೆ, ಗಾಯನವನ್ನು ಮಾಡುತ್ತಾರೆ, ನಂದಿ ಗಣವೂ ಇದೆ, ಆದರೆ ಅವರನ್ನು ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ತಿಳಿಸಿದ್ದಾರೆ, ಮಕ್ಕಳೇ, ನಾನು ಪರಮಧಾಮದಿಂದ ಬಂದು ಇಲ್ಲಿ ಈ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈಗ ನೀವು ಚಕ್ರವನ್ನು ತಿಳಿದುಕೊಂಡಿದ್ದೀರಿ. ಜ್ಞಾನಾಂಜನವನ್ನು ಸದ್ಗುರು ಕೊಟ್ಟರು. ಅಜ್ಞಾನ ಅಂಧಕಾರ ವಿನಾಶವಾಯಿತು. ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈಗ ಬೇಅದ್ದಿನ ತಂದೆ, ರಚಯಿತ, ನಿರ್ದೇಶಕ, ಮುಖ್ಯ ಪಾತ್ರಧಾರಿಯನ್ನು ನೀವು ಅರಿತುಕೊಂಡಿದ್ದೀರಿ. ನಿಮ್ಮ ಮೂರನೇ ನೇತ್ರವು ಈಗ ತೆರೆದಿದೆ ಎಂದಾಗ ನಿಮಗೆ ಇಷ್ಟೂ ನಶೆ ಇರಬೇಕಾಗಿದೆ. ಮನುಷ್ಯ ಯಾವಾಗ ಮದ್ಯಪಾನವನ್ನು ಸೇವಿಸುತ್ತಾನೆಂದರೆ ಬಲೆ ಅವರು ದಿವಾಳಿ ಆಗಿರಲಿ, ಆದರೂ ಸಹ ನಶೆಯಲ್ಲಿ ನಾನೇ ಎಲ್ಲರಿಗಿಂತ ಸಾಹುಕಾರನಾಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾನೆ. ಬ್ರಹ್ಮ ಬಾಬಾ ಪಕ್ಕ ವೈಷ್ಣವರಾದ ಕಾರಣ ಇಂತಹ ಪದಾರ್ಥಗಳನ್ನು ಟಚ್ ಮಾಡಲಿಲ್ಲ. ಬಾಕಿ ಮದ್ಯಪಾನ ಸೇವಿಸಿದಾಗ ನಶೆ ಏರುತ್ತದೆ ಎಂದು ಕೇವಲ ಕೇಳಿದ್ದರಷ್ಟೇ. ಯಾದವರು ಸಹ ಮದ್ಯಪಾನವನ್ನು ಸೇವಿಸಿ ತಮ್ಮ ಹೊಟ್ಟೆಯಿಂದ ಹುಟ್ಟಿದ ಒನಕೆಯಿಂದ ಒಬ್ಬರು ಇನ್ನೊಬ್ಬರನ್ನು ಹೊಡೆದುಕೊಂಡು ಒಬ್ಬರು ಇನ್ನೊಬ್ಬರ ಕುಲವನ್ನು ನಾಶ ಮಾಡಿದರೆಂದು ಹೇಳುತ್ತಾರೆ. ಇಲ್ಲಿಯೂ ಸಹ ಮಿಲಿಟರಿಯವರಿಗೆ ಮದ್ಯಪಾನವನ್ನು ಸೇವನೆ ಮಾಡಿಸಿದಾಗ ಅವರಿಗೆ ಸಾಯುವ ಹಾಗೂ ಸಾಯಿಸುವ ವಿಚಾರವು ಇರುವುದೇ ಇಲ್ಲ. ಕೇವಲ ನಶೆ ಏರುತ್ತದೆ. ಈಗ ನೀವು ಮಕ್ಕಳಿಗೂ ಸದಾ ನಾರಾಯಣಿ ನಶೆ ಇರಬೇಕು. ನಾವು ಕಲ್ಪದ ಹಿಂದಿನ ಶಕ್ತಿ ಸೈನ್ಯವಾಗಿದ್ದೇವೆ. ಅನೇಕ ಬಾರಿ ನಾವು ಭಾರತವನ್ನು ವಜ್ರ ಸಮಾನವನ್ನಾಗಿ ಮಾಡಿದ್ದೇವೆ. ಇದರಲ್ಲಿ ಗೊಂದಲರಾಗುವ ಮಾತೇ ಇಲ್ಲ. ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ. ಸಂಶಯ ಬುದ್ಧಿಯವರು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಪ್ರಜೆಗಳಲ್ಲಿಯೂ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಸತ್ಯಯುಗದಲ್ಲಿ ನಿಮ್ಮ ಮೆಹಲ್ಗಳಲ್ಲಿ ಸದಾ ಸಂಗೀತವು ಅಥವಾ ಮಂಗಳವಾದ್ಯಗಳು ಮೊಳಗುತ್ತಿರುತ್ತದೆ. ದುಃಖದ ಮಾತೇ ಇರುವುದಿಲ್ಲ. ಮೊದಲು ರಾಜರುಗಳ ಮೆಹಲ್ಗಳ ಬಾಗಿಲಿನ ಕಟ್ಟೆಯ ಮೇಲೆ ಮಂಗಳವಾದ್ಯಗಳು ಮೊಳಗುತ್ತಾ ಇರುತ್ತಿತ್ತು. ಈಗಂತೂ ಆ ರಾಜರುಗಳ ಶೋ ಆಡಂಬರ ಸಮಾಪ್ತಿಯಾಗಿ ಬಿಟ್ಟಿದೆ. ಇದು ಪ್ರಜೆಗಳ ರಾಜ್ಯವಾಗಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಪವಿತ್ರರಾಗಿ ಯೋಗದಲ್ಲಿದ್ದು ಚಕ್ರವನ್ನು ನೆನಪು ಮಾಡುತ್ತಾ ಮಾಡುತ್ತಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ. ಆದರೆ ಮಕ್ಕಳು ಈ ಮಾತನ್ನು ಬೇಗ ಮರೆತು ಹೋಗುತ್ತಾರೆ. ತಂದೆಯು ಸಲಹೆಯನ್ನು ಕೊಡುತ್ತಾರೆ. ಎಲ್ಲದಕ್ಕಿಂತ ಒಳ್ಳೆಯ ಕರ್ತವ್ಯವು ಬಡವರ ಸೇವೆ ಮಾಡುವುದಾಗಿದೆ. ಇಂದಿನ ದಿನಗಳಲ್ಲಿ ತುಂಬ ಬಡವರಿದ್ದಾರೆ. ಮನುಷ್ಯರು ತುಂಬ ಆಸ್ಪತ್ರೆಗಳನ್ನು ತೆರೆಯುತ್ತಾರೆ. ರೋಗಿಗಳಿಗೆ ಸುಖ ಸಿಗಲೆಂದು ಯಾರು ಆಸ್ಪತ್ರೆಯನ್ನು ತೆರೆಯುತ್ತಾರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಶರೀರ ಸಿಗುವುದು ಹಾಗೂ ರೋಗಿ ಆಗುವುದಿಲ್ಲ. ಕೆಲವರು ಒಳ್ಳೆಯ ಆರೋಗ್ಯವಂತರಾಗಿರುತ್ತಾರೆ. ಕೆಲವು ಸಲ ಮಾತ್ರ ಕಾಯಿಲೆ ಬರುತ್ತದೆ ಎಂದರೆ ಅವಶ್ಯವಾಗಿ ಅವರು ಇಂದಿನ ಜನ್ಮದಲ್ಲಿ ಆರೋಗ್ಯ ದಾನ ಕೊಟ್ಟಿರುತ್ತಾರೆಂದು ಅರ್ಥ. ಅದೇ ಆಸ್ಪತ್ರೆಯನ್ನು
ತೆರೆಯುವುದಾಗಿದೆ. ಕೆಲವರು ವಿದ್ಯೆಯಲ್ಲಿ ತುಂಬ ಬುದ್ಧಿವಂತರಾಗಿರುತ್ತಾರೆಂದರೆ ಅವರು ಅವಶ್ಯವಾಗಿ ವಿದ್ಯೆಯ ದಾನ ಮಾಡಿರಬಹುದು. ಕೆಲವರು ಸನ್ಯಾಸಿಗಳು ಬಾಲ್ಯದಲ್ಲಿಯೇ ಶಾಸ್ತ್ರಗಳನ್ನು ಕಂಠಪಾಠ ಮಾಡುತ್ತಾರೆಂದರೆ ಅವರ ಇಂದಿನ ಜನ್ಮದ ಸಂಸ್ಕಾರವನ್ನು ಆತ್ಮವು ತೆಗೆದುಕೊಂಡು ಬಂದಿದೆ ಎಂದು ಹೇಳುತ್ತಾರೆ. ಇಲ್ಲಿಯೂ ಸಹ ಯಾರಾದರೂ 3 ಹೆಜ್ಜೆಗಳ ಸ್ಥಳವನ್ನು ತೆಗೆದುಕೊಂಡು ಈ ಆತ್ಮಿಕ ಆಸ್ಪತ್ರೆಯನ್ನು ತೆರೆದು ಈ ರೀತಿ ಬರೆಯಬಹುದು: ಬಂದು ತಂದೆಯಿಂದ 21 ಜನ್ಮಗಳಿಗೋಸ್ಕರ ಆರೋಗ್ಯದ ಆಸ್ತಿಯನ್ನು ಪಡೆದುಕೊಳ್ಳಿ. ಇದು ಎಷ್ಟು ಸಹಜ ಮಾತಾಗಿದೆ. ಲಕ್ಷ್ಮೀನಾರಾಯಣರಿಗೆ ಈ ಆಸ್ತಿಯನ್ನು ಯಾರು ಕೊಟ್ಟರು ಎಂದು ನೀವು ಯಾರನ್ನಾದರೂ ಕೇಳುತ್ತೀರೆಂದರೆ ಅವಶ್ಯವಾಗಿ ಕೇಳುವವರು ಸ್ವಯಂ ತಿಳಿದುಕೊಂಡಿರುತ್ತಾರೆಂದರ್ಥ. ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ. ಹೇಗೆ ರಚಯಿತನಾಗಿದ್ದಾರೆಂದರೆ ನೀವು ಬಂದರೆ ನಾವು ತಿಳಿಸುತ್ತೇವೆ. ನಾವು ಅವರಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಶಿವಬಾಬಾ ಬ್ರಹ್ಮಬಾಬಾ ಮುಖಾಂತರ ಸ್ಥಾಪನೆ ಮಾಡುತ್ತಿದ್ದಾರೆ. ನಂತರ ಪಾಲನೆಯು ಅವರೇ ಮಾಡುತ್ತಾರೆ. ಶಂಕರನ ಮುಖಾಂತರವೂ ವಿನಾಶವೂ ಆಗುವುದಿದೆ. ಅವಶ್ಯವಾಗಿ ನರಕದ ವಿನಾಶವೇ ಆಗುವುದಲ್ಲವೇ? ಹೊಸ ಪ್ರಪಂಚವಂತೂ ಈಗ ಸ್ಥಾಪನೆ ಆಗುತ್ತಾ ಇದೆ. ನೀವು ಅತಿ ಚಿಕ್ಕ ಬ್ಯಾಡ್ಜಿನ ಮೇಲೂ ಸಹ ಬ್ರಹ್ಮರವರ ಮುಖಾಂತರ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ತಿಳಿಸಿಕೊಡಬಹುದಾಗಿದೆ. ಇದೇ ರಾಜಯೋಗವಾಗಿದೆ. ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ. ಯಾರು ತಮ್ಮ ಕುಲದವರು ಇರುತ್ತಾರೆ ಅವರಿಗೆ ಅತಿ ಬೇಗ ಹೃದಯದಲ್ಲಿ ನಾಟುತ್ತದೆ. ಅವರ ಚೆಹರೆಯು ಹೊಳೆಯುತ್ತದೆ ಮತ್ತು ಪುರುಷಾರ್ಥದಿಂದ ತಮ್ಮ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ತಮ್ಮ ಬ್ರಾಹ್ಮಣ ಕುಲದವರು ಯಾರಿದ್ದಾರೆ ಅವರು ಶೂದ್ರ ಕುಲದಿಂದ ಅವಶ್ಯವಾಗಿ ಬದಲಾಗಬೇಕಾಗಿದೆ. ಏಕೆಂದರೆ ಇದು ನಾಟಕದಲ್ಲಿ ನಿಶ್ಚಿತವಾಗಿದೆ. ನೀವು ಭಾರತದ ಬಹಳ ಸೇವೆಯನ್ನು ಮಾಡುತ್ತೀರಿ, ಆದರೆ ಗುಪ್ತ ರೂಪದಲ್ಲಿ. ಮೊದಲು ಸಹ ಈ ರೀತಿಯೇ ಮಾಡಿದ್ದೀರಿ. ನಾಟಕವನ್ನು ಈಗ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ. ಗಾಯನವೂ ಇದೆ. ನಾವು ಸತ್ಯವೆಂದರೆ ನಮ್ಮ ಪಾಲಿಗೆ ಈ ಜಗತ್ತೇ ಸತ್ತಿದೆ ಎಂದರ್ಥ. ಬಾಕಿ ಆತ್ಮ ಉಳಿದುಕೊಳ್ಳುತ್ತದೆ. ಏಕೆಂದರೆ ಆತ್ಮವು ಸಾಯುವುದಿಲ್ಲ. ಆತ್ಮವು ಶರೀರದಿಂದ ದೂರವಾಗುತ್ತದೆ ಎಂದರೆ ಅದಕ್ಕೋಸ್ಕರ ಪ್ರಪಂಚವೇ ಇರುವುದಿಲ್ಲ. ಮತ್ತೆ ಯಾವಾಗ ಶರೀರದಲ್ಲಿ ಬರುತ್ತದೆ ಆಗ ತಂದೆ ತಾಯಿಯ ಸಂಬಂಧ ಮುಂತಾದವುಗಳು ಹೊಸದಾಗುತ್ತವೆ. ಇಲ್ಲಿಯೇ ನೀವು ಅಶರೀರಿ ಆಗಬೇಕಾಗಿದೆ. ಈಗಂತೂ ಈ ಪ್ರಪಂಚವು ಪ್ರತ್ಯಕ್ಷ ರೂಪದಲ್ಲಿ ಸಮಾಪ್ತಿ ಆಗುವುದಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಯಾವ ವಿಕರ್ಮಗಳ ಹೊರೆಯಿದೆ ಅದು ಸಮಾಪ್ತಿಯಾಗುತ್ತದೆ ಮತ್ತು ನೀವು ಸಂಪೂರ್ಣರಾಗಿ ಬಿಡುತ್ತೀರಿ. ನೀವು ಮಕ್ಕಳ ನಡವಳಿಕೆಯು ತುಂಬ ಚೆನ್ನಾಗಿ ಇರಬೇಕು. ನಡೆಯುವುದು, ಮಾತನಾಡುವುದು, ತಿನ್ನುವುದು ಮತ್ತು ಕುಡಿಯುವುದು ತುಂಬ ಕಡಿಮೆ ಮಾತನಾಡಬೇಕು. ರಾಜರುಗಳು ತುಂಬ ಕಡಿಮೆ ಮತ್ತು ನಿಧಾನವಾಗಿ ಮಾತನಾಡುತ್ತಾರೆ, ಮೌನವಾಗಿರುತ್ತಾರೆ ಎಂದಾಗ ನಿಮ್ಮಲ್ಲಿಯೂ ಸಹ ತುಂಬ ಸಭ್ಯತೆ ಇರಬೇಕು. ಏಕೆಂದರೆ ದೇವತೆಗಳಲ್ಲಿ ಸಭ್ಯತೆ ಇತ್ತು. ಇಲ್ಲಿಯಂತೂ ಮನುಷ್ಯರು ಕೋತಿಯ ಸಮಾನ ಆಗಿಬಿಟ್ಟಿದ್ದಾರೆ. ಎಂದರೆ ಅಸಭ್ಯತೆಯಿಂದ ಕೂಡಿದ್ದಾರೆ. ಸ್ವಲ್ಪವೂ ಬುದ್ಧಿ ಇಲ್ಲ. ಬೇಹದ್ದಿನ ತಂದೆ ಯಾರು ಸೃಷ್ಟಿಯನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅವರನ್ನು ಕಲ್ಲು, ಮುಳ್ಳು, ಬೆಕ್ಕು, ನಾಯಿ ಎಲ್ಲದರಲ್ಲಿ ಸೇರಿಸಿ ಬಿಟ್ಟಿದ್ದಾರೆ. ಮಾಯೆಯು ಸಂಪೂರ್ಣವಾಗಿ ಬುದ್ಧಿಗೆ ಗಾಡ್ರೇಜ್ ಬೀಗವನ್ನು ಹಾಕಿಬಿಟ್ಟಿದೆ. ಈಗ ಬಾಬಾ ಬಂದು ಈ ಬೀಗವನ್ನು ತೆರೆಯುತ್ತಾರೆ. ಈಗ ನೀವು ಮಕ್ಕಳು ಎಷ್ಟು ಬುದ್ಧಿವಂತರಾಗಿದ್ದೀರಿ. ಏಕೆಂದರೆ ಶಿವಬಾಬಾ
ಬ್ರಹ್ಮ ವಿಷ್ಣು ಶಂಕರ ಲಕ್ಷ್ಮೀನಾರಾಯಣ ಜಗದಂಬ ಮುಂತಾದ ಎಲ್ಲರ ಚರಿತ್ರೆಯನ್ನು ನೀವು ಅರಿತುಕೊಂಡಿದ್ದೀರಿ. ಈಗ ನಿಮಗೆ ಸದ್ಗುರು ಶಿವಬಾಬಾರವರಿಂದ ಪೂರ್ಣ ಜ್ಞಾನವು ಸಿಕ್ಕಿದೆ. ಏಕೆಂದರೆ ಬಾಬಾ ಜ್ಞಾನ ಪೂರ್ಣರಾಗಿದ್ದಾರಲ್ಲವೇ. ಪ್ರತಿಯೊಬ್ಬರೂ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ, ಖಂಡಿತವಾಗಿ ನಾವು ಮೊದಲು ಏನನ್ನೂ ಅರಿತುಕೊಂಡಿಲ್ಲ. ಕೋತಿಯ ತರಹದ ನಡವಳಿಕೆ ಇತ್ತು. ಈಗ ನಾವು ಎಲ್ಲವನ್ನೂ ಅರಿತುಕೊಂಡಿದ್ದೇವೆ. ತಂದೆಯು ಹೊಸ ರಚನೆಯನ್ನು ಹೇಗೆ ರಚಿಸುತ್ತಾರೆ ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಕುಲವನ್ನು ಹೇಗೆ ರಚಿಸುತ್ತಾರೆ ಅದನ್ನು ನೀವೇ ತಿಳಿದುಕೊಂಡಿದ್ದೀರಿ. ಮೂರ್ತಿ ಯಾವುದು ಪೂಜ್ಯವಾಗಿದೆ, ಅದು ಏನನ್ನೂ ಮಾತನಾಡುವುದಿಲ್ಲ. ಆದರೆ ನೀವು ತಿಳಿದುಕೊಂಡಿದ್ದೀರಿ, ನಾವೇ ಪೂಜ್ಯ ಮತ್ತೆ ಪೂಜಾರಿಯಾಗುತ್ತೇವೆ. ಈಗ ನೀವು ಸತ್ಯ ಸತ್ಯ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ನೀವೇ ತಿಳಿದುಕೊಂಡಿದ್ದೀರಿ ಈ ಸಂಗಮಯುಗದಲ್ಲಿ ಹೇಗೆ ಸತ್ಯಯುಗದ ರಚನೆಯಾಗುತ್ತದೆ ಎಂದು. ಅನ್ಯರು ಯಾರೂ ತಿಳಿದುಕೊಂಡಿಲ್ಲ. ಬ್ಯಾರಿಸ್ಟರ್ ಓದಿಸುತ್ತಾರೆಂದರೆ ಏನು ಮಾಡಬಹುದು? ಭಗವಂತನೇ ಬಂದು ಸಹಜ ರಾಜಯೋಗವನ್ನು ಕಲಿಸುತ್ತಾರೆ. ನೀವು ಭಾರತವಾಸಿ ಮಕ್ಕಳದ್ದು. ಅಹೋ, ಸೌಭಾಗ್ಯವಾಗಿದೆ. ನಿಮ್ಮಲ್ಲಿಯೂ ಯಾರು ಒಳ್ಳೆಯ ರೀತಿಯಲ್ಲಿ ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸುತ್ತಾರೆ ಅವರೇ ಸೌಭಾಗ್ಯಶಾಲಿಯಾಗುತ್ತಾರೆ. ಮುಂದೆ ನಡೆದಂತೆ ತುಂಬ ಮನೆಗಳು ಸ್ವರ್ಗವಾಗುತ್ತವೆ. ವೃಕ್ಷವು ನಿಧಾನವಾಗಿ ವೃದ್ಧಿಯಾಗುತ್ತದೆ. ಪರಿಶ್ರಮವಿದೆ. ಎಷ್ಟು ಶ್ರೇಷ್ಠರಾಗುತ್ತೀರಿ ಅಷ್ಟು ಮಾಯೆಯ ಬಿರುಗಾಳಿಗಳು ಜೋರಾಗಿ ಬರುತ್ತವೆ. ಹೇಗೆ ಪರ್ವತದ ಮೇಲೆ ಎಷ್ಟು ಮೇಲೆ ಹೋಗುತ್ತೇವೆ ಅಷ್ಟು ಬಿರುಗಾಳಿ, ಶೀತ ಮುಂತಾದವುಗಳನ್ನು ಎದುರಿಸಬೇಕಾಗುವುದು. ಸೇವೆಯಲ್ಲಿ ಎಷ್ಟು ಸಮಯ ಸಿಕ್ಕಿದರೆ ಅಷ್ಟು ಒಳ್ಳೆಯದು. ಏಕೆಂದರೆ ಜಾಹೀರಾತುಗಳನ್ನು ಮಾಡಿ ಮನಸ್ಸಿನಲ್ಲಿ ಯಾವುದೇ ಸಲಹೆಗಳು ಬಂದರೂ ಅದನ್ನು ತಿಳಿಸಿ ಈ ರೀತಿ ಮಾಡಬೇಕೆಂದು. ಅದಕ್ಕೆ ಬಾಬಾ ಹೇಳುತ್ತಾರೆ, ಬಲೆ ಮಾಡಿ. ಪಾಪ ಮನುಷ್ಯರು ತುಂಬ ದುಃಖಿಯಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಯಾವುದೇ ವಸ್ತುವು ಸತ್ಯವಾಗಿಲ್ಲ. ಸುಳ್ಳು ಮಾಯೆ, ಸುಳ್ಳು ಶರೀರ. ಈಗ ನೀವು ಮಕ್ಕಳು ಸ್ವರ್ಗವಾಸಿಗಳು ಆಗುತ್ತೀರಿ. ಗೀತೆ ಹೊಸ ಉಮಂಗದ ಮೊಗ್ಗುಗಳು. ಈ ಗೀತೆಯಲ್ಲಿ ಸೀತೆಯ ಮಹಿಮೆಯನ್ನು ಮಾಡುತ್ತಾರೆ. ಯಾವ ದೇಶದಲ್ಲಿ ಸೀತೆ ಇದ್ದಳು ಆ ದೇಶ ಪವಿತ್ರವಾಗಿತ್ತು. ಆ ದೇಶದಲ್ಲಿ ಮತ್ತೆ ರಾವಣ ಎಲ್ಲಿಂದ ಬಂದ? ವಿಚಿತ್ರವಂತೂ ಇದಾಗಿದೆ. ಏನೆಂದರೆ ನಂತರ ಹೇಳುತ್ತಾರೆ ಕಪಿಸೈನ್ಯವನ್ನು ಉಪಯೋಗಿಸಿಕೊಂಡರೆಂದು. ಈಗ ಕಪಿಸೇನೆಯು ಎಲ್ಲಿಂದ ಬಂತು? ಇದು ಮನುಷ್ಯರ ಸೈನ್ಯವಾಗಿದೆ. ಸರ್ಕಾರವು ಕಪಿಸೈನ್ಯವನ್ನು ಉಪಯೋಗಿಸಿಕೊಳ್ಳುತ್ತದೆಯೇನು? ಮತ್ತೆ ಅಲ್ಲಿ ಕಪಿಸೇನೆಯು ಎಲ್ಲಿಂದ ಬಂದಿತು? ಇದನ್ನು ತಿಳಿದುಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ತಂದೆ, ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸಂಪೂರ್ಣರಾಗುವುದಕ್ಕೋಸ್ಕರ ನೆನಪಿನ ಯಾತ್ರೆಯಿಂದ ತಮ್ಮ ವಿಕರ್ಮಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ. ಒಳ್ಳೆಯ ನಡವಳಿಕೆಯನ್ನು ಧಾರಣೆ ಮಾಡಬೇಕಾಗಿದೆ. ಸಭ್ಯತೆಯಿಂದ ವ್ಯವಹಾರ ಮಾಡಬೇಕಾಗಿದೆ. ಬಹಳ ಕಡಿಮೆ ಮಾತನಾಡಬೇಕಾಗಿದೆ. ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯವರಾಗಬಾರದು. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತಮ್ಮ ಸರ್ವಸ್ವವನ್ನು ಸಫಲ ಮಾಡಬೇಕಾಗಿದೆ. ಶಿವಬಾಬಾರವರ ಮೇಲೆ ಪೂರ್ಣ ಬಲಿಯಾರಿಯಾಗಬೇಕಾಗಿದೆ. ವರದಾನ: ಸರ್ವ ಖಜಾನೆಗಳನ್ನು ವಿಧಿಪೂರ್ವಕವಾಗಿ ಜಮಾ ಮಾಡುತ್ತಾ ಸಂಪೂರ್ಣತೆಯ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ. 63 ಜನ್ಮಗಳು ಎಲ್ಲ ಖಜಾನೆಗಳನ್ನು ವ್ಯರ್ಥವಾಗಿ
ಕಳೆದಿರಿ. ಈಗ ಸಂಗಮ ಯುಗದಲ್ಲಿ ಸರ್ವ ಖಜಾನೆಗಳನ್ನು ಯಥಾರ್ಥ ವಿಧಿಪೂರ್ವಕವಾಗಿ ಜಮಾ ಮಾಡಿರಿ. ಜಮಾ ಮಾಡುವ ವಿಧಿಯಾಗಿದೆ. ಏನೆಲ್ಲ ಖಜಾನೆಗಳಿವೆಯೋ ಅದನ್ನು ಸ್ವಯಂಗಾಗಿ ಹಾಗೂ ಅನ್ಯರಿಗಾಗಿ ಶುಭ ವೃತ್ತಿಯಿಂದ ಕಾರ್ಯದಲ್ಲಿ ಉಪಯೋಗಿಸಿರಿ. ಕೇವಲ ಬುದ್ಧಿಯ ಲಾಕರ್ನಲ್ಲಿ ಜಮಾ ಮಾಡಿಡಬಾರದು. ಆದರೆ ಖಜಾನೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸಿರಿ. ಅದನ್ನು ತಮಗಾಗಿಯೂ ಉಪಯೋಗ ಮಾಡಿರಿ. ಇಲ್ಲದಿದ್ದರೆ ವ್ಯರ್ಥವಾಗಿ ಬಿಡುತ್ತದೆ. ಆದ್ದರಿಂದ ಯಥಾರ್ಥ ವಿಧಿಯಿಂದ ಜಮಾ ಮಾಡುತ್ತೀರೆಂದರೆ ಸಂಪೂರ್ಣತೆಯ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸಿದ್ಧಿ ಸ್ವರೂಪರಾಗಿ ಬಿಡುತ್ತೀರಿ. ಸ್ಲೋಗನ್: ಪರಮಾತ್ಮನ ಪ್ರೀತಿಯ ಅನುಭವವಿದೆ ಎಂದರೆ ಯಾವುದೇ ಅಡಚಣೆಗಳು ಅಡ್ಡಿ ಮಾಡಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.